ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗ ರಾಜ್ಯದ ವಿದ್ಯುತ್ ವಿತರಣಾ ಕಂಪನಿಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸಲು ಸರ್ಕಾರ ಮುಂದಾಗಿದೆ ಎಂಬ ಆರೋಪದ ಹಿನ್ನೆಲೆ ರಾಜ್ಯದ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ವತಿಯಿಂದ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷ ವಾಸುದೇವ ಅವರ ನೇತೃತ್ವದಲ್ಲಿ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಪ್ರತಿಭಟನಾಕಾರರು ರಾಜ್ಯದ ವಿದ್ಯುತ್ ವಿತರಣಾ ಸಂಸ್ಥೆಗಳಾದ ಬೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಸೇರಿದಂತೆ ವಿವಿಧ ಎಸ್ಕಾಂಗಳ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸಲು ನಡೆಸಲಾಗುತ್ತಿರುವ ಪ್ರಯತ್ನವನ್ನು ತೀವ್ರವಾಗಿ ಖಂಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡರು, ರಾಜ್ಯದ 19 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯುತ್ ವಿತರಣಾ ಸಂಸ್ಥೆಗಳು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸಾರ್ವಜನಿಕ ಆಸ್ತಿಯಾಗಿದ್ದು, ಉಪಕೇಂದ್ರಗಳು, ವಿದ್ಯುತ್ ಜಾಲ ಹಾಗೂ ಮೂಲ ಸೌಕರ್ಯಗಳು ಜನರ ತೆರಿಗೆ ಹಣದಿಂದ ನಿರ್ಮಾಣಗೊಂಡಿವೆ. ಇಂತಹ ಸಾರ್ವಜನಿಕ ಆಸ್ತಿಯನ್ನು ಖಾಸಗಿ ಕಂಪನಿಗಳಿಗೆ ನೀಡುವುದು ಜನ ವಿರೋಧಿ ಕ್ರಮ ಎಂದು ಆರೋಪಿಸಿದರು. ಪ್ರಸ್ತುತ ಸರ್ಕಾರಿ ವಿದ್ಯುತ್ ವಿತರಣಾ ಸಂಸ್ಥೆಗಳು ರೈತರು, ಬಡವರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತಿವೆ. ಆದರೆ ಖಾಸಗಿ ಕಂಪನಿಗಳ ಕೈಗೆ ವಿದ್ಯುತ್ ವಿತರಣಾ ವ್ಯವಸ್ಥೆ ಹೋದರೆ ಲಾಭದ ಉದ್ದೇಶವೇ ಪ್ರಮುಖವಾಗಲಿದ್ದು, ಸಾಮಾನ್ಯ ಜನರ ಹಿತಾಸಕ್ತಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಖಾಸಗಿ ಸಂಸ್ಥೆಗಳು ಸ್ಮಾರ್ಟ್ ಮೀಟರ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿ ಹೆಚ್ಚುವರಿ ಶುಲ್ಕ ವಿಧಿಸುವ ಸಾಧ್ಯತೆಯಿದೆ. ಇದರ ಪರಿಣಾಮ ರೈತರು, ಕೂಲಿ ಕಾರ್ಮಿಕರು ಹಾಗೂ ಬಡವರ್ಗದ ಜನರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಲಿದೆ. ರೈತರಿಗೆ ನೀಡಲಾಗುತ್ತಿರುವ ಐಪಿ ಸೆಟ್ಗಳ ಉಚಿತ ವಿದ್ಯುತ್, ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಸೇರಿದಂತೆ ವಿವಿಧ ಸಾಮಾಜಿಕ ಕಲ್ಯಾಣ ಯೋಜನೆಗಳು ಮುಂದಿನ ದಿನಗಳಲ್ಲಿ ರದ್ದಾಗುವ ಅಥವಾ ಸೀಮಿತಗೊಳ್ಳುವ ಅಪಾಯವಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ರಾಜ್ಯ ಸರ್ಕಾರ ತಕ್ಷಣವೇ ವಿದ್ಯುತ್ ವಿತರಣಾ ಸಂಸ್ಥೆಗಳ ಖಾಸಗೀಕರಣದ ಪ್ರಸ್ತಾವನೆ ಇದ್ದರೆ ಅದನ್ನು ತಕ್ಷಣ ಹಿಂಪಡೆಯಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಸಂಘಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯ ವೇಳೆ ಕಾರ್ಯಕರ್ತರು, ಧಿಕ್ಕಾರ ಧಿಕ್ಕಾರ, ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಸರ್ಕಾರಕ್ಕೆ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಹೋರಾಟ ಹೋರಾಟ, ನ್ಯಾಯ ಸಿಗುವವರೆಗೂ ಹೋರಾಟ, ರೈತ ವಿರೋಧಿ ನೀತಿಗಳನ್ನು ಹಿಂಪಡೆಯಿರಿ, ಸಾರ್ವಜನಿಕ ಆಸ್ತಿಯನ್ನು ಖಾಸಗಿಗೆ ನೀಡುವುದನ್ನು ನಿಲ್ಲಿಸಿ ಎಂಬ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ರೈತ ಸಂಘದ ಮುಖಂಡರು, ವಿದ್ಯುತ್ ವಿತರಣಾ ಸಂಸ್ಥೆಗಳ ಖಾಸಗೀಕರಣದ ಯಾವುದೇ ಪ್ರಸ್ತಾವನೆ ಇದ್ದರೆ ಅದನ್ನು ತಕ್ಷಣ ಹಿಂಪಡೆಯಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಸಂಘಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನು ವಿದ್ಯುತ್ ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದಾರೆ. ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಐಪಿ ಸೆಟ್ ಇರುವಂಥ ರೈತರಿಗೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಮಾರಕವಾಗ್ತದೆ. ಮತ್ತೇನು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಅವಕ್ಕೆಲ್ಲವಕ್ಕೂ ನಿಲುಗಡೆ ಆಗ್ತಾವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದೇ ಆಗುತ್ತೆ. ಆ ಉದ್ದೇಶದಿಂದ ಇವತ್ತು ಏನು ಖಾಸಗೀಕರಣ ಮಾಡೋದ್ರಿಂದ ಮೊಬೈಲ್ ಕಂಪ್ನಿಯವರು ಪ್ರೀಪೇಯ್ಡು, ಪೋಸ್ಟ್ ಪೇಯ್ಡು ಯಾವ ರೀತಿ ಇದು ಮಾಡ್ತಿದ್ದಾರೋ, ಒಟ್ಟು ಕರೆನ್ಸಿ ಕಾಲೇದಟ್ಟಿಗೆ ನಾವು ಕರೆನ್ಸಿ ಹೆಂಗೆ ತುಂಬಿಸ್ಕೊಂಡು ಕರೆಂಟ್ ಬಿಲ್ ಆ ಥರ ಒಂದು ಹುನ್ನಾರವನ್ನು ರಾಜ್ಯ ಸರ್ಕಾರ ಮಾಡ್ತಿರೋದ್ರಿಂದ ಈ ಬಡವರು ಜೀವನ ಮಾಡೋದಕ್ಕೆ ಕಷ್ಟ ಆಗ್ತೈತೆ. ಖಾಸಗೀಕರಣ ಮಾಡಿದರೆ ಇವತ್ತು 4-5 ರೂಪಾಯಿ ಒಂದು ಯೂನಿಟ್ಗೆ ವಿದ್ಯುತ್ ಐತೆ. ಖಾಸಗೀಕರಣ ಮಾಡಿದರೆ ಅವರು ಒಂದು ಶಕ್ತಿಯನ್ನು ಉಪಯೋಗಿಸಿ 10-15 ರೂಪಾಯಿ ಒಂದು ಯೂನಿಟ್ಗೆ ಚಾರ್ಜ್ ಮಾಡಿದರೆ ಬಡವರು, ಕೂಲಿ ಕಾರ್ಮಿಕರು ಎಲ್ಲಿಂದ ಕಟ್ಟೋಕ್ಕಾಗ್ತತೆ? ಅವಾಗ ಒಬ್ಬರು 5-10 ಸಾವಿರ ರೂಪಾಯಿ ಒಂದು ದಿವಸಕ್ಕೆ, ಒಂದು ತಿಂಗಳಿಗೆ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗ್ತದೆ. ಜೀವನ ಮಾಡ್ತಾರೆ, ಕರೆಂಟ್ ಬಿಲ್ ಕಟ್ತದೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗೇನು ವಿದ್ಯುತ್ ಕಂಪ್ನಿಗಳು ಅದರಲ್ಲಿ ಕೆಲಸ ಮಾಡೋವಂಥವ್ರು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಇವಾಗ ಏನು ತೊಂದರೆ ಬರ್ದಲೆ, ಸಾರ್ವಜನಿಕ ತೊಂದರೆ ಆಗದೇ ಎಲ್ಲ ಕೆಲಸವನ್ನು ನಿಭಾಯಿಸ್ತಿದ್ದಾರೆ. ಅವರು ಯಾರು ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ. ಈ ಖಾಸಗೀಕರಣ ಮಾಡೋದ್ರಿಂದ ಅವ್ರಿಗೂ ಕೂಡ KV ಇಲಾಖೆಯಲ್ಲಿ ಕೆಲಸ ಮಾಡೋಂಥ ಎಲ್ಲ ಅಧಿಕಾರಿಗಳು ಕೂಡ ಉದ್ಯೋಗವನ್ನು ಕಳ್ಕೊಂತೀವನ್ನೋ ಒಂದು ಭಯದ ಆತಂಕದಲ್ಲಿ ಅಧಿಕಾರಿಗಳಿದ್ದಾರೆ. ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ, ಇದು ಯಾವುದೇ ಕಾರಣಕ್ಕೂ ಮತ್ತು ಏನು ಐಪಿ ಸೆಟ್ಗಳಿಗೆ ಮೊನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರೈತರಿಗೆ ವಿದ್ಯುತ್ತನ್ನು ಪುಕ್ಸೆಟ್ಟಾಗಿ ಕೊಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಅದು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಯಾಕಂತಂದು ಹೇಳಿದರೆ ಇವತ್ತು ಪುಕ್ಸೆಟ್ ಕೊಟ್ಟರೆ 5 HP ಒಂದು ಮೋಟ್ರ್ ಮಾತ್ರ ಪುಕ್ಸೆಟ್ ಕೊಡ್ಬೋದು. ನೀವು ರೈತರ ಹೊಲದಲ್ಲಿ 5-6 ಬೋರ್ಗಳು ಇರ್ತವೆ, ಯಾವುದು ಕಟ್ಟೋಕ್ಕಾಗ್ತದೆ? ಈಗ ನಮಗೆ ಬೆಂಬಲ ಬೆಲೆ ಇಲ್ಲ, ನಾವು ಬೆಳೆದಿರೋದಕ್ಕೆ ಹಾಕಿರೋ ಬಂಡವಾಳನೂ ವಾಪಸ್ ಬರ್ತಾಯಿಲ್ಲ. ಈ ಪುಕ್ಸೆಟ್ ಕರೆಂಟ್ ಕೊಟ್ರೂ ನಾವು ರೈತನ ಹಾಕ್ಯಂತ ಉಳಿತಾ ಇದ್ದಾರೆ. ನೀವು ಅದೇ ಖಾಸಗೀಕರಣ ಮಾಡಿದರೆ
ನೀವು ಪೊಲೀಸ್ನವರಿಟ್ಟು ದಬ್ಬಾಳಿಕೆ ಮಾಡಿ ನಮಗೆ ಒಂದು ಮಾಟ್ರಿಗೆ ಉಪಯೋಗ ಮಾಡಿ ವಿಷ ಕುಡಿಯೋಂಥ ಪರಿಸ್ಥಿತಿ ಮಾಡ್ತೀರಿ ನೀವು. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡೋಕ್ಕೆ ಬಿಡೋದಿಲ್ಲ. ಏನು ಇದು ಖಾಸಗೀಕರಣ ಮಾಡೋಕ್ಕೆ 19 ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಏನು ಹೊರಟಿದ್ದಾರೆ, ಈ ಕೂಡಲೇ ಅದನ್ನೆಲ್ಲ ನಿಲ್ಲಿಸಲಿಲ್ಲ ಅಂತಂದು ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ವಾಸುದೇವ ಮೇಟಿ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಶವಯಾತ್ರೆಯನ್ನು ಮಾಡ್ತೀವಿ ಅಂತಂದೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಲಕ್ಷ್ಮೀಕಾಂತ್ ಲಿಂಗವರಟ್ಟಿ, ಜಿಲ್ಲಾಧ್ಯಕ್ಷರು.